ಹಾಯ್ ನಮಸ್ಕಾರ. ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ರೆಂಟಲ್ ಅಗ್ರಿಮೆಂಟ್ ಯಾವ ಥರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡೋಕ್ಕೆ. ಈ ರೆಂಟಲ್ ಅಗ್ರಿಮೆಂಟ್ ಅಂದರೆ ಕನ್ನಡದಲ್ಲಿ ಕರಾರು ಪತ್ರ, ಬಾಡಿಗೆ ಕರಾರು ಪತ್ರ ಅಂತ. ಅದು ಬಂದು ಹೆಂಗೆ ಅಂದರೆ ಸ್ಟ್ಯಾಂಪ್ ಪೇಪರ್ ತೊಗೋಬೇಕು. ಫಸ್ಟು ಸ್ಟ್ಯಾಂಪ್ ಪೇಪರ್ ತೊಗೋಬೇಕಾದ್ರೆ ಈಗಿನ ಕರ್ನಾಟಕದ ಸರ್ಕಾರದ ರೂಲ್ಸ್ ಏನಪ್ಪ ಅಂತಂದರೆ 1 ತಿಂಗಳ ಅಮೌಂಟು ಇಂಟು 11 ಮಂತ್ಸ್ ಅಂತ ಇರುತ್ತೆ. ಅಂದರೆ ಈಗ ಎಕ್ಸಾಂಪಲ್ 10,000 ಅಂತ ಇದ್ದರೆ ತಿಂಗಳಿಗೆ, ಅದು 11 ತಿಂಗಳಿಗೆ ಎಷ್ಟಾಗುತ್ತೆ? 1,10,000 ಆಗುತ್ತೆ. 1,10,000 ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಆಗ ಅದರಲ್ಲಿ 500 ರೂಪಾಯಿ ಜನ್ರೇಟ್ ಆಗುತ್ತೆ. ಅಮೌಂಟು ನಾವು ಅಷ್ಟು ಕೊಡಬೇಕಾಗುತ್ತೆ ಸ್ಟ್ಯಾಂಪ್ ಪೇಪರ್ಗೆ. ಅದಾದಮೇಲೆ ಫಸ್ಟ್ ಪಾರ್ಟಿ ಯಾರು? ಆಲ್ವೇಸ್ ಯಾವಾಗಲೂ ಸ್ಟ್ಯಾಂಪ್ ಪೇಪರ್ಗೆ ಓನರ್ ಹೆಸರನ್ನೇ ಫಸ್ಟ್ ಪಾರ್ಟಿ ಹಾಕಬೇಕು. ಸೆಕೆಂಡ್ ಪಾರ್ಟಿ ಟೆನೆಂಟ್ ಇರ್ತಾರೆ. ಇಷ್ಟು ಹಾಕಿಸ್ಬಿಟ್ಟು ಮತ್ತು ಪೇಮೆಂಟ್ ಮಾಡೋರು ಯಾರು ಅಂತ ಒಂದಿದೆ. ಅದು ಬಂದು ಪೇಮೆಂಟು ಸ್ಟ್ಯಾಂಪ್ ಪೇಪರ್ಗೆ ಓನರ್ ಮಾಡ್ತಾರೆ, ಟೆನೆಂಟ್ ಮಾಡ್ತಾರೆ, ಅದು ನೀವೇ ಚೂಸ್ ಮಾಡಿ ಅದ್ರ ಪ್ರಕಾರ ಹಾಕಬೇಕು. ಸಾಮಾನ್ಯ ಟೆನೆಂಟೇ ಪೇಮೆಂಟು ಮಾಡ್ತಾರೆ ಸ್ಟ್ಯಾಂಪ್ ಪೇಪರ್ಗೆ. ಅದಾದಮೇಲೆ ಸ್ಟ್ಯಾಂಪ್ ಪೇಪರ್ ಇದು ಹೊರಗಡೆ ಬರುತ್ತಲ್ವ, ಅದು ತೊಗೊಂಡು ಮತ್ತು ಇದಕ್ಕೆ ಹೋಗಬೇಕು ಟೈಪಿಂಗ್ ಬಂದು ರೆಂಟಲ್ ಅಗ್ರಿಮೆಂಟ್ ಅಂತ ಹೆಡ್ಡಿಂಗ್ ಇರುತ್ತೆ. ಕನ್ನಡದಲ್ಲಿ ಬಾಡಿಗೆ ಕರಾರು ಪತ್ರ ಅಂತ. ಅದನ್ನು ಓಪನ್ ಮಾಡಿ ಅದು ಟೈಪ್ ಮಾಡಬೇಕಾದ್ರೆ ತಯಾರಕ್ಕೆ ಆ ದಿನ ಯಾವುದು ಎಕ್ಸಿಕ್ಯೂಷನ್ ಡೇಟು ಅದು ಬಂದು ಯಾವತ್ತು ಪೇಪರ್ ತೊಗೊಂಡಿರ್ತಾರೋ ಅದರಿಂದ ಮುಂದಕ್ಕೆ ಇರಬೇಕು, ಹಿಂದೆ ಹೋಗೋಕ್ಕಾಗೋದು. ಅದು ರೂಲ್ ಪ್ರಕಾರ. ಕೆಲವರು ಹಿಂದೆನೂ ಹಾಕಿಸ್ತಾರೆ, ಅದು ಅವ್ರವ್ರ ಇಷ್ಟ. ಬಟ್ ಅದು ಮುಂದೆ ಇದ್ದರೆ ಒಳ್ಳೆಯದು. ಅಂದರೆ ಸ್ಟ್ಯಾಂಪ್ ಪೇಪರ್ ತೊಗೊಂಡಿದ್ದ ಡೇಟ್ಗಿಂತ ಮುಂದೆ ಇರಬೇಕು, ಅಥವಾ ಸ್ಟ್ಯಾಂಪ್ ಪೇಪರ್ ದಿನಾಂಕನೇ ಇರ್ಬೋದು. ಅದಾದಮೇಲೆ ಅದು ಡೇಟ್ ಆಗುತ್ತೆ. ಅದಾದಮೇಲೆ ಓನರ್ ಹೆಸರು ಕರೆಕ್ಟಾಗಿ ಹಾಕಬೇಕು. ಓನರ್ ಹೆಸರು, ಓನರ್ ಏಜು ಮತ್ತು ಓನರ್ದು ಅಡ್ರೆಸ್ಸು ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಟೆನೆಂಟ್ ಸ್ಟೇಜಿಗೆ ಬಂದಾಗ ಅವ್ರದ್ದು ಕರೆಕ್ಟಾಗಿ ಎಲ್ಲ ಓನರ್ ಅಡ್ರೆಸ್ಸು, ಟೆನೆಂಟ್ ಏಜು ಮತ್ತು ಅವ್ರ ಅಡ್ರೆಸ್ಸು, ಅವ್ರ ತಂದೆ ಅಡ್ರೆಸ್ಸು ಎಲ್ಲ ಹಾಕಿ. ಇತ್ತೀಚೆಗೆ ಏನಾಗಿದೆ, ಟೆನೆಂಟ್ಗೆ ಆಧಾರವನ್ನು ಕೇಳ್ತಾರೆ. ಆಧಾರ್ ನಂಬರು ಮೆನ್ಷನ್ ಮಾಡಬೇಕು ಮತ್ತು ಫೋನ್ ನಂಬರು ಮೆನ್ಷನ್ ಮಾಡ್ತಾರೆ. ಇಷ್ಟಾದಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ಮನೇನ ಬಾಡಿಗೆ ತಗೋತಾ ಇದ್ದಾರೆ ಅಂತ ಇರುತ್ತೆ. ಆ ಮನೇನ ಮೆನ್ಷನ್ ಮಾಡಬೇಕು. ಅಂದರೆ ಕೆಲವು ಟೈಮಲ್ಲಿ ಸಾಧಾರಣವಾಗಿ ಓನರ್ಗಳು ಅದೇ ಮನೆಯೇ, ಅವರಿರೋ ಮನೆಯಲ್ಲೇ ಒಂದು ಪೋರ್ಷನ್ನ ಬಾಡಿಗೆ ಕೊಡ್ತಾರೆ. ಅದನ್ನೇ ಕಾಪಿ ಮಾಡಿ ಇಲ್ಲಿ ಶೆಡ್ಯೂಲ್ ಅಡ್ರೆಸ್ಗೆ ಹಾಕಬೇಕಾಗುತ್ತೆ. ಅದರಲ್ಲಿ ಡಿವೈಡ್ ಇರುತ್ತೆ. ಹೆಂಗೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಆಮೇಲೆ ಈಸ್ಟ್ ಫೇಸು, ವೆಸ್ಟ್ ಫೇಸು, ಥರ್ಡ್ ಫ್ಲೋರು, ಈ ಥರ ಇರುತ್ತೆ. ಅದನ್ನೇನಿದೆಯೋ ಅದು ಬಾಡಿಗೆಗೆ ಯಾವ ಮನೆಗೆ ಹೋಗ್ತಾ ಇದೆಯೋ ಆ ಮನೆದು. ಎಕ್ಸಾಂಪಲ್ ಥರ್ಡ್ ಫ್ಲೋರ್ ಆದರೆ ಥರ್ಡ್ ಫ್ಲೋರು ಈಸ್ಟ್ ಫೇಸಿಂಗ್, ಈ ಥರ ಒಂದು ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಬಾಡಿಗೆ ಯಾವತ್ತು ಕೊಡೋದು, ಬಾಡಿಗೆ ಎಷ್ಟು ಅಂದರೆ 10,000 ಅಂತ ನಾನು ಮೊದಲೇ ಹೇಳಿದ್ನಲ್ಲ, 10,000 ಅಂತ ಹಾಕೋದು. ಇನ್ನು ವರ್ಡ್ಸಲ್ಲಿ ಪದಗಳಲ್ಲೂ ಕರೆಕ್ಟಾಗಿರಬೇಕು, ಡಿಜಿಟಲ್ಲು ಸರಿಯಾಗಿರಬೇಕು, ಅಂಕಿಗಳಲ್ಲಿ ಅದನ್ನು ಸರಿಯಾಗಿ ನೋಡ್ಕೋಬೇಕು. ಯಾರು ಇವಾಗ